ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಹಲವಾರು ಹಗರಣಗಳು ನಡೀತಾ ಇದ್ದಾವೆ. ವಿಶೇಷವಾಗಿ ಮೊನ್ನೆ ತಾನೇ ಮಹರ್ಷಿ ವಾಲ್ಮೀಕಿ ನಿಗಮದ 187 ಕೋಟಿ ರೂಪಾಯಿ ಹಗರಣದಲ್ಲಿ ಮಾಜಿ ಮಂತ್ರಿ ನಾಗೇಂದ್ರ ಅವ್ರನ್ನ ಇವತ್ತು ಈಗಾಗಲೇ ಬಂಧನ ಆಗಿದೆ. ಇಡೀ ಅಧಿಕಾರಿಗಳು ಬಂಧನ ಮಾಡಿದ್ದಾರೆ, ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಮೂಡಾದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ತಮ್ಮ ಪತ್ನಿ ಹೆಸರಿನಲ್ಲಿ ಸುಮಾರು 62 ಕೋಟಿ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಸೈಟ್ಗಳನ್ನು ಪಡೆದು ಆ ಹಗರಣ ಇವತ್ತು ಮುಖ್ಯಮಂತ್ರಿಗಳು ಅವರೇ ಸ್ವತಃ ಅದರಲ್ಲಿ ಇನ್ವಾಲ್ವ್ ಆಗಿದ್ದರಿಂದ ಇವತ್ತು ನಮ್ಮ ಪಕ್ಷ ಮತ್ತು ಎಲ್ಲ ರಾಜ್ಯದ JDS ಮತ್ತು BJPಯ ಎಲ್ಲ ನಾವು ಮುಖಂಡರು ಮತ್ತು ನಮ್ಮ ಎಲ್ಲರೂ ಮಾನ್ಯ ಮುಖ್ಯಮಂತ್ರಿಗಳ ರಾಜೀನಾಮೆ ಕೊಡಬೇಕು ಅಂತೇಳಿ ಇವತ್ತು ಒತ್ತಾಯವನ್ನು ಮಾಡ್ತೀವಿ. ಇಲ್ಲಿ ಹುನಗುಂದದಲ್ಲಿ ಇದೊಂದು ನಮೂನಿ ತಗಲಕ್ ದರ್ಬಾರ್ ಅಂತಲ್ಲ, ಹಂಗೆ ನಡೆದೈತಿ. ಇವತ್ತು ಇಲ್ಕಲ್ ನಗರದಲ್ಲಿ ಸುಮಾರು ಒಂದು 22ಕ್ಕೂ ಹೆಚ್ಚು ವಾರ್ಡ್ಗಳಿಗೆ ಉಪಯೋಗ ಆಗ್ತಕ್ಕಂಥ ಕುಡಿಯುವ ನೀರಿನ ಯೋಜನೆ ಟೆಂಡರ್ ಮೂಲಕ ಕೆಲಸ ಪ್ರಾರಂಭ ಮಾಡಿ ಆಗಲೇ ಪ್ಲೀತ್ ಹಂತಕ್ಕೆ ಬಂದಿದೆ. ವಾಟರ್ ಟ್ಯಾಂಕ್ 3,71,00,000 ರೂಪಾಯಿ ಹಣದಲ್ಲಿ ರಾಜಕೀಯ ಉದ್ದೇಶದಿಂದ ಆ ಕಾಮಗಾರಿಯನ್ನು ಸ್ಥಗಿತಗೊಳಿಸಿ ನಾನು ಅಲ್ಲಿ ಕ್ರೀಡಾಂಗಣ ಮಾಡ್ತೇನೆ. ಅಲ್ಲಿ ಕುಷ್ಟಗಿಯಿಂದ ಇಲ್ಕಲ್ವರೆಗೂ 220 kV ಲೈನ್ ಬಂದಿದೆ. ಹಾಗೇನೇ ಇಲ್ಕಲ್ಲಿಂದ ಹುನಗುಂದವರೆಗೂ ಒಂದು ಲೈನ್ ಹೋಗಿದೆ. ಆಮೇಲೆ ಸೋಲಾರ್ದು ಒಂದು 110 kV ಲೈನ್ ಬಂದಿದೆ. ಆಮೇಲೆ ಅಲ್ಲೇ ಪಕ್ಕದಲ್ಲಿ ಇನ್ನೊಂದು 11 kV ಲೈನ್ ಕೂಡ. ಹೀಗೆ ಆ ಕ್ರೀಡಾಂಗಣದ ಮಾಡ್ತೀನಿ ಅಂತ ಹೇಳೋ ಜಾಗದಲ್ಲಿ ಒಂದು ಪಶ್ಚಿಮ ಭಾಗದಲ್ಲಿ ಹಾದು ಹೋಗಿದ್ದಾವೆ. ಅದರಲ್ಲಿ ಮಧ್ಯದಲ್ಲಿ ಒಂದು ಕಡೆ ಜಾಗ ಖಾಲಿ ಇತ್ತು. ಕಾರ್ನರ್ನಲ್ಲಿ ಒಂದು ಟ್ಯಾಂಕ್ ಮಾಡಿದ್ರೆ ಎತ್ತರದಲ್ಲಿ ಪ್ರದೇಶ ಆಗುತ್ತೆ ಮತ್ತು ಇಡೀ ಆ ಭಾಗಕ್ಕೆ ನೀರಿನ ಸಮಸ್ಯೆ ಏನು 24/7 ಅಂತಿದ್ವಿ, ಆ 24/7 ಕೂಡ ನೀರು ಇರ್ತಕ್ಕಂಥ ವ್ಯವಸ್ಥೆ ಈ ಮೊದಲು ಇತ್ತು. 24/7 ಇತ್ತು. ಅದನ್ನ ಒಂದು ಹಳೆ ಟ್ಯಾಂಕ್ ಬಿದ್ದಿದ್ರಿಂದ ಹೊಸ ಟ್ಯಾಂಕ್ ಮಾಡಬೇಕಂತ ಪರಿಹಾರ ಮಾಡ್ಬೇಕಂತ ನಮ್ಮ ಸರ್ಕಾರದ ಅವಧಿಯಲ್ಲಿ 3,71,00,000 ರೂಪಾಯಿ ಮಂಜೂರು ಮಾಡಿಸಿ ಅದನ್ನ ಪ್ರಾರಂಭ ಮಾಡಿದ್ವಿ. ಈಗಿನ ಶಾಸಕ ಅದನ್ನು ಬಂದ್ ಮಾಡಿಸ್ಯಾರ. ಯಾತಕ್ಕೆ ಬಂದ್ ಮಾಡಿಸ್ಯಾರ? ಕ್ರೀಡಾಂಗಣ ಮಾಡ್ತಾರೆ. ಕ್ರೀಡಾಂಗಣ ಮಾಡಕ್ಕೆ ದುಡ್ಡು ಎಲ್ಲಿದೆ? ದುಡ್ಡು SCPTS ಮಾನ್ಯ ಮುಖ್ಯಮಂತ್ರಿಗಳ ಅಮೃತ ನಗರೋತ್ಥಾನ ಯೋಜನೆಯಲ್ಲಿ 30 ಕೋಟಿ ರೂಪಾಯಿ ನಮ್ಮ ಅವಧಿಯಲ್ಲಿ ನಮ್ಮ ಸರ್ಕಾರದಲ್ಲಿ ಮಂಜೂರಾತಿ ಮಾಡಿದ್ವಿ. ಮಂಜೂರು ಮಾಡಿ 13.5 ಕೋಟಿ ರೂಪಾಯಿ ಟೆಂಡರ್ ಕರೆದಿತ್ತು. ಉಳಿದದ್ದನ್ನು ಕೂಡ ಟೆಂಡರ್ ಕರಿಬೇಕಾಗಿತ್ತು. ಆ ಹಂತದಲ್ಲಿ ಚುನಾವಣೆ ಬಂತು. ಈಗ ಅದರಲ್ಲಿ ವಿಶೇಷವಾಗಿ SCPTSPಗೆ ಕೊಟ್ಟಂತ ಹಣನ ಕಾಮಗಾರಿ ಬದಲಾವಣೆ ಮಾಡಿ ಅಲ್ಲಿ ಕ್ರೀಡಾಂಗಣ ಮಾಡ್ತಾರೆ. ಕ್ರೀಡಾಂಗಣ ಮಾಡಕ್ಕೆ ಜಾಗ ಎಲ್ಲಿಂದಲ್ಲಿ ಆ HT ಲೈನ್ ಬಿಟ್ಟು, ಆ 220 kV ಲೈನ್ ಬಿಟ್ಟು ಕ್ರೀಡಾಂಗಣ ಮಾಡ್ಕೊಳ್ಳೋಕೆ ಜಾಗ ಇದೆ. ಇದು ಖಾಲಿನೇ ಒಂದೇ. ಅಂಥದ್ರಲ್ಲಿ ದುರುದ್ದೇಶದಿಂದ ಜನರಿಗೆ ತೊಂದರೆ ಕೊಡೋ ಉದ್ದೇಶದಿಂದ ಆ ಭಾಗದ ಜನರಿಗೆ ನೀರಿನ ತೊಂದರೆಯನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ, ದುರುದ್ದೇಶದಿಂದ ಇವತ್ತು ಈ ಕ್ಷೇತ್ರದ ಶಾಸಕ ಅದನ್ನು ಬಂದ್ ಮಾಡಿದ್ದಾರೆ. ಆದ್ದರಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ನಾವು ಮನವಿಯನ್ನು ನಮ್ಮ ನಗರಸಭೆ ಸದಸ್ಯರು ಎಲ್ಲರೂ ಹೋಗಿ ಮನವಿಯನ್ನು ಕೊಟ್ಟಿದ್ದೀವಿ. ಅದನ್ನ ಅದೇ ಸ್ಥಳದಲ್ಲಿ ಪ್ರಾರಂಭ ಮಾಡಬೇಕಂತೇಳಿ. ಒಂದು ವೇಳೆ ಅಲ್ಲಿ ಮಾಡದೇ ಇದ್ರೆ ಉಗ್ರ ಹೋರಾಟ ಮಾಡಬೇಕಾಗತ್ತಾ. ಮತ್ತು ಇದೇ 19ನೇ ತಾರೀಕು ಶುಕ್ರವಾರ ದಿವಸ, ಮುಂದಿನ 19ನೇ ತಾರೀಕು ಶುಕ್ರವಾರ ದಿವಸ ನಗರದ ಎಲ್ಲ ವಾರ್ಡ್ಗಳ ಜನರು ಸೇರಿ ಇವತ್ತು ಆ ಒಂದು ಹೋರಾಟವನ್ನು ಪ್ರಾರಂಭ ಮಾಡೋರಿದೆ.
19ನೇ ತಾರೀಕು ಹೋರಾಟ ಇದೆ. ಯಾತಕ್ಕಾಗಿ ಅಂದರೆ ಅದು ಈಗಾಗಲೇ ಪ್ಲಿಂತ್ ಲೆವೆಲ್ ಮುಗಿದಿದೆ. ಈಗಾಗಲೇ ಡಿಪಾರ್ಟ್ಮೆಂಟ್ ಅವರು ಕೂಡ ಹಣ ಖರ್ಚು ಮಾಡಿದ್ದಾರೆ. 70 ಲಕ್ಷ ರೂಪಾಯಿ ಹತ್ತತ್ರ ಈಗಾಗಲೇ ಪೇಮೆಂಟ್ ಆಗಿ ಹೋಗಿದೆ. ಯಾಕಂದ್ರೆ ಯಾವುದೇ ಒಂದು ಓವರ್ ಹೆಡ್ ಟ್ಯಾಂಕ್ ಕಟ್ಟಬೇಕಾದ್ರೆ ಅದಕ್ಕೆ ಫೌಂಡೇಶನ್ ಭಾಳ ಗಟ್ಟಿಯಾಗಿರಬೇಕು. ಆದ್ದರಿಂದ ಭಾಳ ತುಂಬ ಡೀಪ್ ಆಗಿ ಅದನ್ನು ಅಗದು ಕೆಳಗಡೆಯಿಂದನೇ ಕೆಬ್ಬಣ ಮತ್ತು ಕಾಂಕ್ರೀಟ್ ಹಾಕ್ಕೊಂಡು ಕಟ್ಕೊಂಡು ಬಂದಿದ್ದಾರೆ. ಕ್ಲಿಪ್ ಬಂದಿದೆ ಈಗ ಬೇಸ್ಮೆಂಟ್ ಅಂತ ಏನು ಹೇಳ್ತಾ ಬೇಸ್ಮೆಂಟಿಗೆ ಬಂದಿದೆ. ಮುಂದೆ ಅದ್ರ ಪಿಲ್ಲರ್ಗಳು ಅವೆಲ್ಲನೂ ಎಬ್ಬಿಸಿ ಟ್ಯಾಂಕ್ ಮಾಡೋದು. ಇಂಥ ಸಂದರ್ಭದಲ್ಲಿ ಅದನ್ನು ಬಂದ್ ಮಾಡು ಅಂತೇಳಿ ಅಧಿಕಾರಿಗಳಿಗೆ ಮೊನ್ನೆ ಕೆಡಿಪಿ ಮೀಟಿಂಗ್ ಆದವು. ಸಾರ್ವಜನಿಕ ಸಭೆ ಆಗಿತ್ತು. ಕೆಡಿಪಿ ಮೀಟಿಂಗ್ ಅಂತಂದ್ರೆ ಒಬ್ಬ ಶಾಸಕನ ಜವಾಬ್ದಾರಿ ಹೆಂಗಿರ್ಬೇಕಂದ್ರೆ ಸಾರ್ವಜನಿಕರು ಯಾರೇ ಅಹವಾಲು ಕೊಡೋದಿದ್ರೆ ಅವ್ರನ್ನ ಅಹವಾಲು ಸ್ವೀಕಾರ ಮಾಡಿ ಅಧಿಕಾರಿಗಳು ಮತ್ತು ತಾನು ಇಬ್ಬರೇ ಅದನ್ನು ಕೆಡಿಪಿ ಮಾಡತಕ್ಕಂಥದ್ದು. ಅಧಿಕಾರಿಗಳು ಇರ್ತಾರೆ, ತಾಲೂಕು ಮಟ್ಟದ ಅಧಿಕಾರಿಗಳು, ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಕೆಲವರು ಬರ್ತಾರೆ, ನೋಡಲ್ ಅಧಿಕಾರಿಗಳು. ಅಲ್ಲಿ ಏನೋ ದೊಡ್ಡ ರೋಷಾವೇಶದಿಂದ ಅಜ್ಞಾನಿ ಮಾಜಿ ಶಾಸಕ ಅಂತ ಏನೇನೋ ಶಬ್ದವನ್ನು ಬಳಸಿದ್ದಾರೆ ಅಂತ ಕೇಳಿದೆ. ನಾನು ಅಜ್ಞಾನಿನ, ನೀನು ಅಜ್ಞಾನಿ. ಇಲ್ಲಿ ಹೇಳ್ತೀಯಲ್ಲ ಕ್ರೀಡಾ ಇದನ್ನು ಮಾಡ್ತೀನಿ ಅಂತ ಹೇಳಿ ಇವತ್ತು ಹುನಗುಂದದಲ್ಲಿ ಗುರುಭವನ ಕಟ್ಟಿದೆ. ಅದು ಯಾವ ಜಾಗ? ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂಥ ಜಾಗ, TCH ಕಾಲೇಜಿಗೆ ಸಂಬಂಧಪಟ್ಟಂಥ ಜಾಗ. ಅಲ್ಲೇ ಇಂದಿರಾ ಕ್ಯಾಂಟೀನ್ ಕಟ್ಟಿದೆ. ಅದು ಯಾವ ಜಾಗ? ಶಿಕ್ಷಣ ಇಲಾಖೆ ಸಂಬಂಧಪಟ್ಟಂಥ TCH ಕಾಲೇಜಿಗೆ ಸಂಬಂಧಪಟ್ಟಂಥ. ಮಿನಿ ವಿಧಾನಸೌಧ ಕಟ್ಟಡ ಮಾಡಿದ್ದೀವಿ ನಮ್ಮ ಕಾಲದಲ್ಲಿ. ಇದು ಯಾಕೆ ಟ್ಯಾಕ್ ಮಾಡಬಾರ್ದು? ಈ ಟ್ಯಾಕ್ನಿಂದ ಏನು ಚಿನ್ನಸ್ವಾಮಿ ಕ್ರೀಡಾಂಗಣ ಕಟ್ತೀವಿ. ಎಷ್ಟು ಹಣ ಸ್ಯಾಂಕ್ಷನ್ ಮಾಡಿಸಿದೆಪ್ಪ? ಎಷ್ಟು ಕೋಟಿ ಸ್ಯಾಂಕ್ಷನ್ ಮಾಡಿಸಿದ್ದೆ? ತಂದಿದೆಯಾ? ಇವತ್ತಿನವರೆಗೆ ನೀನು ನಡೆ ಬರ್ಕ 1 ವರ್ಷ 2 ತಿಂಗಳ ಮೇಲೆ ಆಯಿತು. ಒಂದು ಅಭಿವೃದ್ಧಿ ಕೆಲಸ ಇಲ್ಲ. ಈ ತಾಲೂಕಿನಲ್ಲಿ ಲೂಟಿ ಹೊಡೆಯೋದು ಬಿಟ್ಟರೆ ಮತ್ತೆ ಬೇರೆ ಏನು ಕೆಲಸ ಮಾಡ್ತಾ ಇಲ್ಲ. ಅದೇ ಅಲ್ಲ ನಿಮ್ಮ ದಂಧೆ. ಏನು? ಮರಳು ದಂಧೆ, ಇಸ್ಪಿಟ್ ದಂಧೆ, ವಸೀಲಿ, ಹಪ್ತಾ ವಸೀಲಿ. ಇವನ್ ಬಿಟ್ರೆ ಬೇರೆ ಏನು ಮಾಡಿದ್ಯಾ? ಇವತ್ತು ಅಲ್ಲಿ ಇರ್ತಕ್ಕಂಥ ಜಾಗ ಇವತ್ತಿಗೂ ಕೂಡ ರೆವೆನ್ಯೂ ರೆಕಾರ್ಡ್ನಲ್ಲಿ ಮುನ್ಸಿಪಾಲಿಟಿ ಅಧ್ಯಕ್ಷರಂತಾನೆ ಇದೆ. ಇವತ್ತಿಗೂ ಪ್ರೆಸಿಡೆಂಟ್ ಮುನ್ಸಿಪಾಲಿಟಿ ಇಲ್ಕಲ್ ಇವತ್ತಿಗಿದೆ. ಕಾಲೇಜಿಗೆ ಬಿಟ್ಟುಕೊಟ್ಟಿರ್ಬೋದು, ಆದರೂ ಅಧಿಕೃತವಾಗಿ ರೆವೆನ್ಯೂ ರೆಕಾರ್ಡ್ನಲ್ಲಿ ಇವತ್ತಿಗೂ ಕೂಡ ಮುನ್ಸಿಪಾಲಿಟಿ ಪ್ರೆಸಿಡೆಂಟ್ ಮುನ್ಸಿಪಾಲಿಟಿ ಅಂತಾನೆ ಇದೆ. ಒಂದು ಕಾರ್ನರ್ನಲ್ಲಿ ಕಟ್ಲಿಕ್ಕೆ ಹೋಗಕ್ಕೆ ಅದನ್ನ ಬಂದ್ ಮಾಡಿಸಕ್ಕೆ ಹೋಗೋದು. ಇವತ್ತಿಲ್ಲಿ ಪೊಲೀಸ್ ಸ್ಟೇಷನ್ ಕಂಪೌಂಡ್ ಹೊಡೆದು ಇದರ ಕ್ಯಾಂಟೀನ್ ಮಾಡಕ್ ಕೊಟ್ಟಿಯಲ್ಲ. ಅದೇ ಯಾವ ಡಿಪಾರ್ಟ್ಮೆಂಟ್ ಇದ್ದದ್ದು? ಅಲ್ಲ, ನಗರಸಭೆಯವರು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕೊಟ್ಟಿರಿ. ಅಲ್ಲೇ ಕಟ್ಟಕ್ಕೆ ಬರುತ್ತಾ? ಬೇರೆ ಕಡೆ ಕಟ್ಟಬೇಕು? ದಮ್ಮು ತಕ್ಕತ್ತು ಮಾತಾಡ್ತೀಯ. ಒಂದು ಯೋಜನೆನ ಎಲ್ಲಿ ಯಾವ ರೀತಿ ಕಟ್ಟಬೇಕು, ಯಾವ ರೀತಿ ಮಾಡಬೇಕು ಅನ್ನೋದಿಲ್ಲ. ಇಷ್ಟಕ್ಕೂ ಇವತ್ತು ನಾನು ಕ್ರೀಡಾಂಗಣ ಮಾಡ್ತೀನಿ, ಕ್ರೀಡಾಂಗಣದ ದುಡ್ಡು ಯಾವ ಡಿಪಾರ್ಟ್ಮೆಂಟ್ ಅಂತ ತಂದೀಪ? ಈಜ್ಕೊಳ ಕಟ್ತೀನಿ, ಈಜ್ಕೊಳ ಕಟ್ಟಕ್ಕೆ ಯಾವ ಡಿಪಾರ್ಟ್ಮೆಂಟ್ ದುಡ್ಡು ತಂದಿದಿ? ನಮ್ಮ ಸರ್ಕಾರದ ಅವಧಿಯಲ್ಲಿ ಮುಖ್ಯಮಂತ್ರಿಗಳ ಅಮೃತ ನಗರೋತ್ಥಾನ ಯೋಜನೆಯಲ್ಲಿ ಉಳಿದಂತ ಹಣದಲ್ಲಿ ನಾವು ಕೊಟ್ಟಂತ ಕಾಮಗಾರಿಗಳು ಯಾವ್ಯಾವು? ಅವತ್ತು ಮಂಜೂರಾಗಿರ್ತಕ್ಕಂಥ ಕಾಮಗಾರಿಗಳನ್ನು ಬದಲಾವಣೆ ಮಾಡೋದು. ಒಟ್ಟಾರೆ ಇದನ್ನು ಬದಲಾವಣೆ ಮಾಡಕ್ಕೆ ಕೊಡೋದಿಲ್ಲ. ಯಾಕಂದ್ರೆ ಇದು ಯಾರಿಗೆ ಇಟ್ಟಂತ ಹಣ? ತೊಂಡ್ಯಾಳ ಗ್ರಾಮದಲ್ಲಿ ಪೌರ ಕಾರ್ಮಿಕರ ಬಡಾವಣೆಯಲ್ಲಿ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಮಾಡಕ್ಕಂತ 87 ಲಕ್ಷ ರೂಪಾಯಿ ಇಟ್ಟಿದ್ವಿ. 87.47. ಅದು ಅಲ್ಲದೆ SCP ಒಳಗೆ ಇವೆಲ್ಲ ಯೋಜನೆ ಇಟ್ಟಿರತಕ್ಕಂಥದ್ದು. SCP ಸಮುದಾಯಗಳಿಗೆ ಅನುಕೂಲತೆ ಅಂದ್ರೆ ಪೌರ ಕಾರ್ಮಿಕರ ಕಲ್ಯಾಣ ಯೋಜನೆಗೆ 87 ಲಕ್ಷ, ಸಮುದಾಯ ಅನುಕೂಲತೆಗಳಿಗೆ SCPಯಲ್ಲಿ 60 ಲಕ್ಷ,
60 ಲಕ್ಷ ಯಾರಿಗೆ? ಡಾಕ್ಟರ್ BR ಅಂಬೇಡ್ಕರ್ ಭವನ ಒಂದೇ ಮಾಡಿದ್ದು ಮುಂದುವರೆದ ಕಾಮಗಾರಿ 25 ಲಕ್ಷ. ಬಾಬು ಜಗಜೀವನರಾಮ್ ಭವನದ ಮುಂದುವರೆದ ಕಾಮಗಾರಿ 25 ಲಕ್ಷ. ಸಿದ್ದರಾಮೇಶ್ವರ ಸಮುದಾಯ ಭವನದ ಮುಂದುವರೆದ ಕಾಮಗಾರಿ 10 ಲಕ್ಷ. ಒಟ್ಟು 60 ಲಕ್ಷ. ಆ 60 ಲಕ್ಷನ ಹಾಗೇನೆ ಇವತ್ತು ಶ್ರೀ ಮಹರ್ಷಿ ವಾಲ್ಮೀಕಿ ಭವನದ ಉಳಿದ 1ನೇ ಮತ್ತು 2ನೇ ಮಾಡಿ ಮುಂದುವರೆದ ಕಟ್ಟಡ ನಿರ್ಮಾಣ ಮಾಡೋದು 85 ಲಕ್ಷ. ಆ ಹಣ ಉಪಯೋಗ ಮಾಡಿಕೊಂಡು ಮತ್ತು ಇಲ್ಲಿ ಕುಡಿಯುವ ನೀರು ಮತ್ತು ಒಳಚರಂಡಿ ಕಾಮಗಾರಿಗಳಿಗೆ ಅಂತೇಳಿ 3,82 ಲಕ್ಷ ರೂಪಾಯಿ ಇಳಕಲ್ ನಗರದ ವಿವಿಧ ವಾರ್ಡ್ಗಳಲ್ಲಿ ಕುಡಿಯುವ ನೀರು ಮತ್ತು ಒಳಚರಂಡಿ ಎಲ್ಲಿ ಅವಶ್ಯಕತೆ ಇದೆ, ಎಲ್ಲಿ ಪೈಪ್ಲೈನ್ ಹಾಕಬೇಕು, ಎಲ್ಲಿ ಒಳಚರಂಡಿ ಅವಶ್ಯಕತೆ ಇದೆ ಅಲ್ಲಿ ಮಾಡೋದಕ್ಕಂತ 3,82 ಲಕ್ಷ ರೂಪಾಯಿ ಹಣವನ್ನು ನಮ್ಮ ನಗರೋತ್ಥಾನ ಯೋಜನೆಯಲ್ಲಿ ಮಂಜೂರು ಮಾಡಿರ್ತಕ್ಕಂಥ. ಇನ್ನಿತರ ಅಭಿವೃದ್ಧಿ ಕಾಮಗಾರಿಗಳು ವಾರ್ಡ್ 1ರಲ್ಲಿ ಅಂಗನವಾಡಿ ಕಟ್ಟಡ, ಅದಕ್ಕೆ ಒಂದಿಷ್ಟು ಉದ್ಯಾನವನ, ಸರ್ಕಾರಿ ಆಸ್ಪತ್ರೆ, ಹಳೆ ಸರ್ಕಾರಿ ಆಸ್ಪತ್ರೆ ಹತ್ತಿರದ ಉದ್ಯಾನವನದ ಅಭಿವೃದ್ಧಿ, ವಾರ್ಡ್ ನಂಬರ್ 22ರಲ್ಲಿ ಇನ್ನುಳಿದ ಕೆಲವು ಕಾಮಗಾರಿಗಳಿಗೆ ಅದು ಇಟ್ಟಂತ ಹಣ ಅದನ್ನು ಬದಲಾವಣೆ ಮಾಡಿ ಏನು ಮಾಡೋದು, ಈ ಬದಲಾವಣೆ ಮಾಡಿ ಕೆಲವು ಕಾಮಗಾರಿಗಳು ಬದಲಾವಣೆ ಯಾವ್ಯಾವು? 80 ಪೌರ ಕಾರ್ಮಿಕರು ವಾಸಿಸುವ ಇಳಕಲ್ ನಗರದ ಅಂಬೇಡ್ಕರ್ ಕಾಲನಿ ಅಭಿವೃದ್ಧಿ ಪಡಿಸೋದು, ಅಲ್ಲೆಲ್ಲ ಅಭಿವೃದ್ಧಿ ಆಗಿದೆ. ಇನ್ನೇನ್ ಮಾಡೋದೈತೆ ಅಲ್ಲಿ? ಅಲ್ಲ, ಈಗ ಹಳೇದು ಹೊಸದ್ ಮಾಡ್ಬೇಕಾಗಿತ್ತು, ಹೊಸದ್ ಮಾಡ್ಬೇಕಾಗಿತ್ತು. ಅಂಬೇಡ್ಕರ್ ಕಾಲನಿ ಇಲ್ಲಿಗೆ ಹಾಕಿರ್ತಾರೆ ಒಂದು. ಆಮೇಲೆ ಮಹರ್ಷಿ ವಾಲ್ಮೀಕಿ ಏನಂತಂದ್ರೆ ಅದನ್ನು CC ರಸ್ತೆ ಮಾಡ್ತಾರಂತ ಅಲಂಪುರ್ ಪೇಟೆ. ಆಮೇಲೆ ಇಳಕಲ್ ನಗರದ ಪೊಲೀಸ್ ಸ್ಟೇಷನ್ ಹಿಂಭಾಗದಲ್ಲಿ ಈಜುಕೊಳ ನಿರ್ಮಾಣ ಮಾಡುವುದು. ಎಂತ ಅಜ್ಞಾನಿ ಯಾರದರೀಗ? ಈಜುಕೊಳ SUM ಕಾಲೇಜಿನ ಈಜುಕೊಳ ಇಲ್ಲೇ ಪಕ್ಕದಲ್ಲೇ ಐತಿ, ಕಂಪೌಂಡ್ ಪಕ್ಕದಲ್ಲಿ. ಆ ಹಿಂಭಾಗ ಏನೋ ಒಂದು ಜಾಗ, ಮುನ್ಸಿಪಾಲಿಟಿ ಜಾಗ ಇತ್ತು 3 ಎಕರೆ, ಅದರಾಗ ಈಜುಕೊಳ ನಿರ್ಮಾಣ ಮಾಡ್ತಾರಂತ 3,37 ಲಕ್ಷ. ಅದೇ ಯಾರು ಸ್ಯಾಂಕ್ಷನ್ ಮಾಡಿದ್ದು? ಯಾರಿಗಿದ್ದು ದುಡ್ಡು? ಇಳಕಲ್ ನಗರದ ವಿವಿಧ ವಾರ್ಡ್ಗಳ ಅಭಿವೃದ್ಧಿ ಕಾಮಗಾರಿಗಳು. ಏನೇನು? ಕುಡಿಯ ನೀರು, ಒಳಚರಂಡಿ. ಅದನ್ನು 3,82 ಲಕ್ಷ ರೂಪಾಯಿದಲ್ಲಿ ಅದನ್ನ ಒಂದು 337 ಈಜುಕೊಳ ನಿರ್ಮಾಣ ಮತ್ತು ಬಸವೇಶ್ವರ ಸರ್ಕಲ್ನಾಗ ಏನು ಧ್ವಜಸ್ತಂಭ, ಇದು ಜನರ ಪರವಾಗಿರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದ ಅಥವಾ ಏನೋ ದುಡ್ಡು ಹೊಡೆಯತಕ್ಕಂಥ ಕೆಲಸ? ತಾಕತ್ತು ದಮ್ಮು ಹೇಳ್ತದೆ. ಕ್ರೀಡಾ ಇಲಾಖೆಯಿಂದ ಕ್ರೀಡಾಂಗಣ ಮಾಡೋರು, ಕ್ರೀಡಾ ಇಲಾಖೆಯಿಂದ ಎಷ್ಟು ಮಂಜೂರು ಮಾಡಿ ಅಂತ ತೋರಿಸು. ಈಗ ಈಜುಕೊಳ ಮಾಡ್ತೀವಿ, ಅದು ಕ್ರೀಡಾ ಇಲಾಖೆಯಿಂದಾನೆ ಬರುತ್ತಲ್ಲ, ಅದನ್ನು 3 ಕೋಟಿ ರೂಪಾಯಿ ತರಬೇಕು. ಇಲ್ಲೇ ವಿವಿಧ ಯೋಜನೆಗಳಿಗೆ ಇಟ್ಟಂತ SCP-TSP ಹಣ ದುರುಪಯೋಗಪಡಿಸಿಕೊಂಡು ಸಾರ್ವಜನಿಕವಾಗಿ ಇಟ್ಟಂತ SCP-TSP ಹಣನ ಈ ಕಾಮಗಾರಿಗೆ ಬದಲಾವಣೆ ಮಾಡಿ, ನಾನು ಕ್ರೀಡಾಂಗಣ ಮಾಡ್ತೀನಿ, ನಾನು ಇದನ್ನು ಮಾಡ್ತೀನಿ, 6,91 ಲಕ್ಷ ರೂಪಾಯಿ ಕಾಮಗಾರಿಗಳನ್ನು ಬದಲಾವಣೆ ಮಾಡಿ ಕೊಟ್ಟಿದ್ದಾರೆ. ಇದನ್ನು ಮಾಡಕ್ಕೆ ಅವಕಾಶ ಕೊಡೋದಿಲ್ಲ. ಮಾನ್ಯ DC ಅವರಿಗೂ ಕೂಡ ಈಗಾಗಲೇ ಅದರ ಬಗ್ಗೆ ಮಾಹಿತಿಯನ್ನು ಮನವಿಯನ್ನು ಕೊಡಲಾಗಿದೆ. ಅದರ ಜೊತೆಗೆ ಇವತ್ತು ನಮ್ಮ ಒತ್ತಾಯ ಇರೋದು ಆ ಟ್ಯಾಂಕ್ ಅಲ್ಲೇ ಹಾಕಬೇಕು. SCP-TSP ಯೋಜನೆಗಿದ್ದಂಥ ಹಣ ನಾನೇನು ವಿವಿಧ ಸಮುದಾಯಗಳು ಕೊಟ್ಟಿದ್ದೆ ಅವಾಗ ಅದೇ ಯೋಜನೆಗೆ ಉಪಯೋಗ ಆಗಬೇಕು. ಜೊತೆಗೆ ಏನಪ್ಪ ಅಂತಂದ್ರೆ ಇಲ್ಲಿ ಪಾಪ ಬಡವರಿಗೆ ಸ್ಲಮ್ದಾಗಿದ್ದವರಿಗೆ ಒಂದು 800ಕ್ಕೂ ಹೆಚ್ಚು ಹಕ್ಕುಪತ್ರ ಕೊಟ್ಟಿದ್ವಿ ನಾವು. ಅವ್ರು ನೋಂದಣಿನ ಬಂದ್ ಮಾಡಿಸ್ಬೇಕಲ್ಲ, ಅವ್ರು ನೋಂದಣಿ ಮಾಡಕ್ ಹೋದ್ರೆ ನೋಂದಣಿ ಮಾಡಿಸ್ಕೊಂತಿಲ್ಲ. ಇಂಥ ಒಂದು ಪರಿಸ್ಥಿತಿ ಈ ಕ್ಷೇತ್ರದಲ್ಲಿ ಐತಿ. ಬಡವರು ಪಾಪ ಅಳಿತಾ ಇದೆ. ಅಂದ್ರೆ ನೋಂದಣಿ ಆದ್ರೆ ಅವರಿಗೂ ಒಂದು ಎಲ್ಲಾರ ಒಂದ್ ಕಡೆ ಬ್ಯಾಂಕ್ ಇಲ್ಲಿ ಎಲ್ಲಾರ ಒಂದಿಷ್ಟು ಸಂದರ್ಭ ಬಂದಾಗ ಅವ್ರಿಗೆ ಒಂದಿಷ್ಟು ಸಾಲ ಸೂಲ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತು
ನೋಂದಣಿ ಆಗ್ತಂದ್ರೆ ಈ ಜಾಗ ನಂದು, ಈಗ ನಾನು ವಾಸಿಸ್ತಕ್ಕಂಥ ಮನೆ ನಂದು ಅನ್ನೋ ಒಂದು ಹಕ್ಕು ಬರ್ತದೆ. ಅದನ್ನು ನೋಂದಣಿ ಮಾಡಿಕೊಡ್ತಾ ಇಲ್ಲ. ಮತ್ತೆ ಉತ್ತಾರ ಯಾವ ಕಾಲನಿಗಳು ಅಭಿವೃದ್ಧಿಯಾಗಿಲ್ಲ, ಅವಕ್ಕೆ ಉತ್ತಾರ ಕೊಟ್ಟಿಲ್ಲ, ಸರಿ. ಆದರೆ ಕೆಲವು ಕಾಲನಿಗಳು ಅಭಿವೃದ್ಧಿ ಆದವರಿಗೂ ಕೂಡ ಎಕರೆಗೆ ಇಷ್ಟೊಂದು ಫಿಕ್ಸ್ ಆಗಿಬಿಡುತ್ತದೆ ವಸೂಲಿ. ಒಂದು ಎಕರೆಗೆ ಇಷ್ಟು ಕೊಟ್ಟರೆ ಉತ್ತಾರ ಬಿಡುಗಡೆ. ಅಧಿಕಾರಿಗಳು ಎಷ್ಟು ಯಾವ ಮಟ್ಟಿಗೆ ಕೇಳ್ಬಿಟ್ರು ಅಂತಂದ್ರೆ ಆ ಶಾಸಕನ ಮನೆ ಕಸ ಬೆಳಕು ಕೂಡ ತಯಾರಾದ ನೋಡಿ ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೆಳೆಸುವಂತಾರೆ. ಯಾಕಂದ್ರೆ ಮನೆ ನಾನು ಯಾರು ಹೇಳಿದ್ರು ಇಲ್ಲೆಲ್ಲ ಕಳವಾಗತ್ತ ಜನ ಕಂಪ್ಲೇಂಟ್ ಮಾಡಿದ್ರ, ಅಲ್ಲ MLA ಚಪ್ಪಲಿ ಕಳವಾಕವ ಪೊಲೀಸರು ಕಳ್ಸಂತ ಫೋನ್ ಮಾಡಿದ್ರು. ಇಲ್ಲೇ ಮೇನ್ ಬಜಾರ್ನಾಗ ಮುಖ್ಯ ರಸ್ತೆಯಲ್ಲೇನೆ ಕಳವಾಗಿದ್ದಾವೆ. ಅದ್ರ ಬಗ್ಗೆ ಇವತ್ತವರೆಗೂ ಒಂದು ಕ್ರಮ ಕೈಗೊಂಡಿಲ್ಲ ಪೊಲೀಸ್ ಇಲಾಖೆ. ಪೊಲೀಸ್ ಇಲಾಖೆ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಶಾಸಕರ ಮನೆ ಬಾಗಿಲು ಕಾಯೋದು, ಅವ್ರ ಕಂಪೌಂಡ್ ಕಾಯೋದು ಅಷ್ಟೇ ಕೆಲಸ. ಸಾರ್ವಜನಿಕರ ಸುರಕ್ಷತೆಗಾಗಿದ್ದಂಥ ಬಾಲಕ್ಷಣ ಠಾಣೆ ಆಗಲಿ ಆ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಆದ್ದರಿಂದ ಇವೆಲ್ಲವುಗಳನ್ನು ಇಟ್ಕೊಂಡು 19ನೇ ತಾರೀಕು ಹೋರಾಟವನ್ನು ನಾವು ಮಾಡಬೇಕಾಗತ್ತ. ಆ ನಿಟ್ಟಿನಲ್ಲಿ 19ನೇ ತಾರೀಕಿನ ದಿವಸ ನಿಮ್ಮ ಮೂಲಕ ವಿನಂತಿ ಮಾಡಿಕೊಳ್ತೀನಿ, ಇಳಕಲ್ ನಗರದ ಎಲ್ಲ ಜನತೆಗೆ ಇಲ್ಲಿ ಈ ಕ್ಷೇತ್ರದಲ್ಲಿ ನಡೀತಕ್ಕಂಥ ಅನ್ಯಾಯದ ವಿರುದ್ಧ, ಯಾವ ಅಭಿವೃದ್ಧಿ ಕೆಲಸಗಳನ್ನು ನಿಲ್ಲಿಸಿದರೆ ಅದರ ವಿರುದ್ಧ, ಮತ್ತು ವಿಶೇಷವಾಗಿ ನೀರಿನ ಟ್ಯಾಂಕ್ ತಕ್ಷಣ ಅದೇ ಸ್ಥಳದಲ್ಲಿ ನಿರ್ಮಾಣ ಆಗಬೇಕು. ಈಗಾಗಲೇ ಸರ್ಕಾರದ ಹಣ ಖರ್ಚಾಗಿದೆ. ಇವತ್ತಿಗೂ ಕೂಡ ಉತ್ತಾರ ಏನಿದೆ ಪ್ರೆಸಿಡೆಂಟ್ ಮುನ್ಸಿಪಲ್ ಇಳಕಲ್ ಅಂತಲೇ ಇದೆ. ಆದ್ದರಿಂದ ಯಾವುದೇ ಇಲಾಖೆಯಲ್ಲಿ ಇನ್ನೊಂದು ಇಲಾಖೆಗೆ ಸಂಬಂಧಪಟ್ಟಿದ್ರೂ ಕೂಡ ಕಟ್ಟಲಿಕ್ಕೆ, ಸಾರ್ವಜನಿಕವಾಗಿ ಉಪಯೋಗ ಮಾಡಲಿಕ್ಕೆ ಅವಕಾಶಗಳಿದ್ದಾವೆ. ನಾ ಕೇಳಿದಲ್ಲಿ ಯಾರು ಕೇಳಲ್ಲಿ ಗುರುಭವನ ಮತ್ತು ಇಂದಿರಾ ಕ್ಯಾಂಟೀನ್ ಮುಗುಂದ ನಗರದ ಕಟ್ಟಿನಿ, ಮತ್ತೆ ನಿನ್ನ ಜ್ಞಾನ ಇಲ್ಲಿ ಹೋಗಿತ್ತವಾಗ. ನಾನು ಎಲ್ಲ ಸಾಲ ವಿಚಾರ ಮಾಡಿ ಜನರಿಗೆ ಅನುಕೂಲ ಆಗ್ತಕ್ಕಂಥದ್ದು, ಜನರಿಗೆ ಒಳ್ಳೆಯದಾಗ್ತಕ್ಕಂಥದ್ದು ವಿಚಾರ ಮಾಡಿ ನಾನು ಮುಂದೆ ಹೆಜ್ಜೆ ಇಟ್ಟು ಕೆಲಸ ಮಾಡ್ತೀನಿ ವಿನ ನಿಂತರ ಎಲ್ಲ ಮೂರು ಬಿಟ್ಟು ವಸೀಲಿ ಜೊತೆಗೆ ನಾನು ನಿಂತಿಲ್ಲ. ನಾವು ಮಾಡತಕ್ಕಂಥದ್ದು ಸಾರ್ವಜನಿಕವಾಗಿ ಜನರಿಗೆ ಒಳ್ಳೆಯದಾಗಿರುತ್ತೆ. ಅದರಿಂದ ನಿನಗೇನು ತೊಂದರೆ ಆಗ್ತದೆ, ಅಲ್ಲಿ ಏನು ಕ್ರೀಡಾಂಗಣ ಮಾಡ್ತೀಯ, ಅವೆಲ್ಲವೂ ಯಾವ್ಯಾವ ಯೋಜನೆ ಇದ್ದು ಅದನ್ನು ಯೋಜನೆಗೆ ಮಾತ್ರ ಬಳಸಿಕೊಂಡು ಉಳಿದು ನಿಮಗೆ ತಾಕತ್ತಿದ್ರೆ ತಗೊಂಬ. ನಿಮ್ಮ ಸರ್ಕಾರಕ್ಕೆ ಐತೆ ಎಷ್ಟೆಷ್ಟು ಕೋಟಿ ಸ್ಯಾಂಕ್ಷನ್ ಮಾಡ್ಕೊಂಬರ್ತದೆ, ಎಷ್ಟೆಷ್ಟು ಕೋಟಿ ಕೆಲಸ ಮಾಡ್ತೀವಿ ಗೊತ್ತಾಗುತ್ತೆ. ಅದಕ್ಕೆ 19ನೇ ತಾರೀಕು ನಮ್ಮ ಇಳಕಲ್ ನಗರದ ಜನತೆಯಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ, ಅವತ್ತಿನ ದಿವಸ ಈ ಹೋರಾಟದಲ್ಲಿ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ತಾವೆಲ್ಲರೂ ಭಾಗವಹಿಸಬೇಕಂತ ಹೇಳಿ ತಮ್ಮಲ್ಲಿ ಕಳ್ಕೊಳ್ಳಿ ವಿನಂತಿ ಮಾಡ್ಕೊಳ್ತೇನೆ. ಧನ್ಯವಾದ.